Hello everyone, welcome back to my YouTube ಚಾನಲ್ DC ವ್ಲಾಗ್ಸ್. ಸೊ ನೆನ್ನೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ನಲ್ವಾ, ಅವಳಿಗೆ ಏನಾಗಿದೆ ಅಂತ ಅಂದರೆ ಕಾಲು ಫುಲ್ ಊದ್ಕೊಬಿಟ್ಟು ಹೆಜ್ಜೆ ಇಡೋಕ್ಕಾಗ್ತಿಲ್ಲ. ಜ್ವರನೂ ಜಾಸ್ತಿ ಆಗಿಬಿಟ್ಟಿತ್ತು ನೆನ್ನೆ ಈವ್ನಿಂಗ್ ಎಲ್ಲ. ಸೊ ಅದಕ್ಕೆ ನಾನು ಮಮ್ಮಿ ಮನೇಲಿ ಉಳ್ಕೊಂಡೆ. ಸೊ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನನಗಂತೂ ಹೇಗೆ ಫೀಲ್ ಆಗ್ತಿದೆ ಅಂದರೆ ಅವಳಿಗೆ ಜ್ವರ ಬಂದಿರೋದಕ್ಕೆ ನನಗೆ ಜ್ವರ ಬಂದಿರೋ ಥರ ಅನಿಸ್ತಿದೆ. ಬಿಕಾಸ್ ಅಷ್ಟು ಬಿಸಿ ಹೊಡಿತಾ ಇದ್ದು. ಆ್ಯಂಡ್ ಡೋಲೋ ಡ್ರಾಪ್ಸ್ ಅಲ್ಲ, ಡೋಲೋ ಸಿರಪ್ ಹಾಕಿದೆ ಅವಳಿಗೆ 3 ml. ಸೊ ಆಮೇಲೆ ಸ್ವಲ್ಪ ಜ್ವರ ಕಮ್ಮಿ ಆಯಿತು, ಬಟ್ ಅಂದರೆ ಕಾಲು ಕಮ್ಮಿ ಆಗ್ತಾಯಿಲ್ಲ. ಸೊ ಅದಕ್ಕೆ ಐಸ್ ಪ್ಯಾಕು ವಿಕ್ಸ್ ಎಲ್ಲ ತಿರ್ಗಾ ಹಚ್ತಾ ಇರಬೇಕು. ಸೊ ಇದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ತಿನ್ಕೊಂಡ್ವಿ. ಆ್ಯಂಡ್ ನನ್ನ ಮಗಳು ನೋಡಿ 6 ಮಂತ್ಸಲ್ಲಿ ಹೇಗಿದ್ದಾಳೆ, ಇವಾಗಂತೂ ಸಣ್ಣ ಆಗ್ಬಿಟ್ಟಿದ್ದಾಳೆ, ಬಟ್ ಅವಾಗೇ ಒಂಥರ ಕ್ಯೂಟ್ ಆಗಿದ್ಲು. ನಾನ್ ಮಾಡಿದಂತೆ ನಮ್ಮಮ್ಮ ಹಬ್ಬ ಮಾಡ್ಬಿಟ್ರಂತ ಇದು. ನಮ್ಮಮ್ಮ ಹಬ್ಬ ಮಾಡಿದ್ರು. ನಮ್ಮಮ್ಮ ಇಂಜೆಕ್ಷನ್ ಹಾಕೋವಾಗ ಹಿಡ್ಕೊಂಡು ಕೂತಿದ್ದಕ್ಕೆ ಹಬ್ಬ ಮಾಡಿಬಿಟ್ರು. ಎಲ್ಲಾಗೈತೆ ಹಬ್ಬು? ಸೊ ನನ್ನ ಮಗಳಿಗೆ ಯಾರು ಸ್ಕೂಲ್ಗೆ ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು, ಎಲ್ಲನೂ ಅವಳು ಸುತ್ತಮುತ್ತನೇ ಇರಬೇಕು. ಹಾಗೆ ನನ್ನ ಮಗಳಿಗೆ ಅವಾಗವಾಗ ಸಡನ್ನಾಗಿ ಎಲ್ಲರಿಗೂ ಯಪ್ನ ಬಂದ್ಬಿಡ್ತಾರೆ. ಒಬ್ಬೊಬ್ಬರ ಹೆಸರೇ ಹೇಳ್ತಾ ಇರ್ತಾಳೆ. ಆ್ಯಂಡ್ ಅವಳು ಏನು ಹೇಳ್ತಾಳೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಹೆಸರನ್ನ ನೆನೆಸ್ಕೊಂಡು ಇವ್ರು ಬೇಕು ಅವ್ರು ಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ಅದನ್ನ ಹಂಗೆ ಹಾಕಿದ್ದೀನಿ, ನೀವೇ ಕೇಳಿಸ್ಕೊಳ್ಳಿ. ಬೇಕು ನಿಂಗೆ ಗುಜ್ಜ, ಆಮೇಲೆ 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 ಯಾರು ಬೇಕು ಹೇಳು? ಯಾರು ಬೇಕಮ್ಮ? ಆಮೇಲೆ ಬುಜ್ಜ, ಆಮೇಲೆ ಇನ್ಯಾರು ಬೇಕು? ಜ್ಯೋತಿ. ಬುಜ್ಜ. ನೆಕ್ಸ್ಟ್ ಯಾರು ಬೇಕು? ಬುಜ್ಜ ಆಮೇಲೆ ಹೇಳು. ಬೂವ ಬೇಕಾ? ಆಮೇಲೆ ದೀತಿ ಬೇಡ ನಿಂಗೆ? ದೀತಿ, ತಾತ, ಅಪ್ಪ ಹೇಳ್ತಿದ್ದಲ್ಲ. ದೀಪಿ ಎಲ್ಲಮ್ಮ? ದೀಪ್ತಿ ಎಲ್ಲಿ? ಬೂ ಹೋದ್ಲಾ? ಅಪ್ಪ ಎಲ್ಲೋಯ್ತು? ಅಪ್ಪ ಎಲ್ಲಿಗೋಗಿರೋದು? ದೀಪಿ ಎಲ್ಲೋದ್ಲಮ್ಮ? ದೀಪಿ AB ಬರೆಯಕ್ಕೆ ಹೋದ್ಲು, ಸ್ಕೂಲ್ ಹೋದ್ಲು. ಅಪ್ಪ ಕೋಳಿ ಹೆಂಗ್ ಕಟ್ ಮಾಡೋದು ಪಾಪ? ಚೋಟು ಕಟ್ ಮಾಡೋದಂತೆ ನೋಡು, ಕೆಲ್ಸ ಹುಡ್ಗ. ಅಪ್ಪ ಕೊಕ್ಕೋ ಹೆಂಗ್ ಕಟ್ ಮಾಡೋದು ತೋರ್ಸು ಅಮ್ಮಗೆ. ಹೆಂಗ್ ಕಟ್ ಮಾಡೋದು? ಅಂಕಕ್ ಮಾಡೋದಾ? ಹೆಂಗೆ ತೋರ್ಸು. ಚೋಟುನು ಕಟ್ ಮಾಡ್ತಾನ. ಅಪ್ಪ ಹೆಂಗ್ ಕಟ್ ಮಾಡೋದು? ಎಲ್ಲೋಯ್ತಪ್ಪ? ಬೆಳಿಗ್ಗೆ ಎಲ್ಲೋಯ್ತು? ಬೂ ಹೋಯ್ತಾ? ಎಲ್ಲಿಗೋಯ್ತು? ಬೂವ ತಿನ್ನಕೋಯ್ತಾ? ನನ್ನ ಫೋನ್ ಕೊಡಿ. ಕೊಕ್ಕ ಅಂಗಡಿ ಹೋಯ್ತು. ಕೊಡಿ ನನ್ನ ಫೋನ್. ರೈಟ್ ಹ್ಯಾಂಡು ಊದ್ಕೊಬಿಟ್ಟಿತ್ತಲ್ಲ ಮಮ್ಮಿ. ಈ ಕೈಗೂ ಇಂಜೆಕ್ಷನ್ ಹಾಕೋರೆ, ರೈಟ್ ಕಾಲ್ಗೂ ಇಂಜೆಕ್ಷನ್ ಹಾಕೋರೆ. ಪಾಪಮ್ಮ, ಓಯ್ ಪಾಪಮ್ಮ, ಹಾಯ್ ಮಾಡಿ ಎಲ್ಲರಿಗೂ. ಎಲ್ಲೋ ನೋಡ್ಕೊಂಡು ಎಲ್ಲಿ ಮಾಡ್ತಿರೋದು ಹಾಯಿ? ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಮಾಡ್ತಿರೋದು. ಸೊ ಇವಾಗ ನನ್ನ ಮಗಳು ನಮ್ಮ ಮಮ್ಮಿ ನೇಲ್ ಪಾಲಿಶ್ ರಿಮೂವರ್ ತಗೊಂಡು ನೇಲ್ ಪಾಲಿಶ್ ರಿಮೂವ್ ಮಾಡ್ತಿದ್ರೆ ಅವಳು ನೀಟಾಗಿ ಅದನ್ನ ನೋಡ್ಕೊಂಡ್ಬಿಟ್ಟು ಅದನ್ನು ನನ್ನ ಮೇಲೆ ಟೆಸ್ಟ್ ಮಾಡ್ತಿದ್ದಾಳೆ, ಹೋಗುತ್ತಾ ಇಲ್ವಾ ಅಂತ. ಅದರಲ್ಲಿ ಆಲ್ರೆಡಿ ರಿಮೂವರ್ ಇದೆ ಆ ಕಾಟನ್ನಲ್ಲಿ. ಎತ್ಕೊಂಡು ಎಷ್ಟು ನೀಟಾಗಿ, ಅವಳಿಗೆ ಯಾರೂ ಹೇಳ್ಕೊಟ್ಟಿಲ್ಲ, ಅವಳಾಗ ಅವಳೇ ನೋಡಿಕೊಂಡು ಅದನ್ನು ನೀಟಾಗಿ ಒಂದೊಂದೇ ಫಿಂಗರ್ಸಿಗೆ ಹಿಂಗೆ ರಿಮೂವ್ ಮಾಡ್ಕೊಂಡು ಬರ್ತಿದ್ದಾಳೆ. ಇದೆಲ್ಲ ನೋಡೋಕೆ ಒಂಥರ ಖುಷಿ. ಹಿಂದೆಗಡೆ ನೋಡಿ ಫುಲ್ಲು ಮನೆ ಅಂದ್ಬಿಟ್ಟಿದ್ದಾಳೆ. ಅಲ್ಲಿ ಕಬೋರ್ಡಿಂದ ಎತ್ಬಿಟ್ಟು ಎಲ್ಲ ಸ್ಲಿಪ್ಪರ್ಸ್ನು ಮನೆ ಒಳಗಡೆ ಹಾಕ್ಬಿಟ್ಟು ಅದನ್ನ ಹಾಕೊಂಡು ಓಡಾಡೋದು ಹಂಗೆ ಮಾಡೋದು. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಜ್ಜಿ ಮನೇಲಿ ಬಿಟ್ಬಿಟ್ಟು ಬರೋಣ ಅಂತ ಬಿಟ್ಟು ಬಂದಿದ್ದೆ. ನಾನು ಹೋಗೋ ಟೈಮ್ಗೂ ಅವಳೆದೊಳೋ ಟೈಮು ಒಂದೇ ಆಗಿತ್ತು. ಸೊ ಅವಳು ಎದ್ದಿದ ತಕ್ಷಣ ಸ್ಮೈಲ್ ಮಾಡ್ಕೊಂಡು ಮಮ್ಮಿ ಮಮ್ಮಿ ಅಂತ ಅಂದರೆ ನನ್ನ ಎದುರುಗಡೆ ಇದ್ದಿದ್ದು ನೋಡಿ ಖುಷಿ ಆಗ್ಬಿಟ್ಲು ಫುಲ್ಲು.
ನಮ್ಮ ಚಿಕ್ಕಪ್ಪ ಮನೆಗೆ ಹೊರಡೋ ಟೈಮಲ್ಲಿ ಇವಳು ಏನಾದ್ರು ಕಾಣಿಸ್ಕೊಬಿಟ್ರೆ ಇವಳನ್ನ ಅವರು ರೌಂಡ್ ಕರ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂತಂದರೆ ಬರೋದೇ ಇಲ್ಲ. ಸೊ ಅವಳಿಗೆ ಫೇವ್ರೆಟ್ ತಾತ ಇವರು ಅಂತಲೇ ಹೇಳ್ಬೋದು. ಸೊ ಯಾವಾಗ ನೋಡಿದ್ರುನು ಮನೆಗೆ ಹೋಗೋ ಇವ್ರಂತಾನೆ ಅಲ್ಲ, ಯಾರೇ ಇರಲಿ, ಯಾರೇ ಚಿಕ್ಕಪ್ಪದಿರಿದ್ರುನು ಎಲ್ಲಾರೋ ರೌಂಡ್ ಹೋಗ್ತಿದ್ರೆ, ಈಚೆ ಹೋಗ್ತಿದ್ದೆ, ಇವಳನ್ನ ರೌಂಡ್ ಕರ್ಕೊಂಡು ಹೋಗ್ಲೇಬೇಕು. ಆಮೇಲೆ ಬಂದ್ಲು. ಸೊ ಸ್ನ್ಯಾಕ್ಸ್‌ಗೆ ನಾನು ಶವರ್ಮ ಮತ್ತೆ ಮೋಮೋಸ್ ತಿಂದೆ. ನಿಮ್ಗೆ ಯಾರಿಗಾದ್ರು ಸಡನ್ನಾಗಿ ಪೀರಿಯಡ್ಸ್, ಹೊಟ್ಟೆ ನೋವು, ಕ್ರಾಂಪ್ಸ್ ಇರೋದು ಅಥವಾ ಸಡನ್ನಾಗಿ ಹೊಟ್ಟೆ ನೋವು ಬರೋದು ಏನಾದರೂ ಈ ಥರ ಆದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ. ಸ್ವಲ್ಪ ರಿಲೀಫ್ ಅನಿಸುತ್ತೆ. ಏನಿಲ್ಲ, ಶುಗರ್ ಮತ್ತು ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ಳಿ. ಶುಗರ್ ಒಂದು 2 ಸ್ಪೂನ್ಸ್ ಹಾಕ್ಕೊಂಡು ಹಾಫ್ ನಿಂಬೆಹಣ್ಣ ಫುಲ್ಲು ಹಿಂಡ್ಕೊಂಡ್ಬಿಡಿ. ಹಿಂಡ್ಕೊಂಡ್ಬಿಟ್ಟು ಇದಕ್ಕೆ ಬಿಸಿ ನೀರು ಹಾಕ್ಕೊಳ್ಳಿ. ಕೋಲ್ಡ್ ವಾಟರ್ ಯೂಸ್ ಮಾಡಬೇಡಿ. ಸ್ವಲ್ಪ ಫುಲ್ಲು ಬಿಸಿ ಬಿಸಿ ನೀರಿರೋದನ್ನ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಟ್ರೈ ಮಾಡಿ. ಹೆಲೋ ಎವ್ರಿವನ್. ಸೊ ನಂದಿವಾಗ ಸ್ನ್ಯಾಕ್ಸು, ಕಾಫಿ, ಟೀ ಎಲ್ಲ ಆಯಿತು. ಸೊ ಹೋಪ್ ನಿಮ್ಮದು ಕಾಫಿ ಟೀ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನನ್ನ ಮಗಳು ನನಗೆ 3 ಗಿಫ್ಟ್ ಕೊಟ್ಟಿದ್ದಾಳೆ. ಏನಂತ ತೋರಿಸ್ತೀನಿ ನೋಡಿ. ಇಲ್ಲೊಂದು ಮಾರ್ಕ್, ಇಲ್ಲೊಂದು ಮಾರ್ಕ್ ಆ್ಯಂಡ್ ಇಲ್ಲೊಂದು ಮಾರ್ಕ್. ನನ್ನ ಮಗಳು ಡೈಲಿ ಈ ಥರ ನನಗೆ ಗಿಫ್ಟ್ಸ್ ಕೊಡ್ತಿರ್ತಾಳೆ. ಇದಾಗಿ ಒಂದು 3-4 ಡೇಸ್ ಆಯಿತು, ಬಟ್ ಇನ್ನೂ ಕಮ್ಮಿನೇ ಆಗ್ತಾಯಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಈ ಥರ ಟಾಡ್ಲರ್ಸು ನಿಮಗೂ ಇದೇ ಥರ ಗಿಫ್ಟ್ಸ್ಗಳು ಕೊಡ್ತಿರ್ತಾರಾ? ಕೊಡ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ತಿಳ್ಕೊತೀನಿ, ಅಯ್ಯೋ ನನ್ನ ಮಗು ಥರನೇ ಇನ್ನೂ ಅಷ್ಟು ಮಕ್ಕಳು ಇದೆ ಅಂತ. ಆ್ಯಂಡ್ ಇನ್ನೂ ಒಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ, ನಂದು ಯೂಟ್ಯೂಬಲ್ಲಿ ಅಷ್ಟೊಂದು ವ್ಯೂಸ್ ಬರ್ತಾ ಇರಲಿಲ್ಲ. ದಿನಕ್ಕೆ ಒಂದು 10-20 ಈ ಥರ ಹೋಗ್ತಾಯಿತ್ತು. ಸೊ ನಾನೀಗ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ವ್ಯೂಸು 100 ಮೇಲೆ ಹೋಗ್ತಾ ಇದೆ. ಸೊ ಅದಕ್ಕೆ ಒಂಥರ ಖುಷಿ ನನಗೆ. ನೀವು ಯಾರಾದರೂ ನ್ಯೂ ಯೂಟ್ಯೂಬರ್ಸ್ ಸ್ಟಾರ್ಟಿಂಗ್ ಇದ್ದರೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕಿ ಟ್ರೈ ಮಾಡಿ. ಸೊ ಬಿಕಾಸ್ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಬೇಗ ವಾಚ್ ಟೈಮ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನು ಹೇಳಬೇಕು ಅಂತ ಅಂದರೆ, ನಾನು ಇವಾಗ ಏನು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀರಾ. ಅದಕ್ಕೆ ನಾನು ನಿಮ್ಗೊಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಡಿಸಿಷನ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ, ನೀವು ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ತೀರಾ ಅವ್ರದ್ದು ಯಾವ್ದಾದ್ರು ಹೊಸ ಯೂಟ್ಯೂಬ್ ಚಾನಲ್ ಇದ್ದು, ಸೊ ಅದಕ್ಕೆ ಸಪೋರ್ಟ್ ಬೇಕು ಅಂತ ಅಂದರೆ ನನ್ನ ಈ ವಿಡಿಯೋಗೆ ಕಮೆಂಟಲ್ಲಿ ನಿಮ್ಮ ಚಾನಲ್ ನೇಮ್ ಆರ್ ಚಾನಲ್ ಲಿಂಕ್ನ ಕಮೆಂಟ್ ಮಾಡಿ. ಸೊ ದಟ್ ನಾನು ಫ್ರೀ ಆಗಿದ್ದಾಗ ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ನಿಮಗೂ ಸಪೋರ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಬಿಕಾಸ್ ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದಮೇಲೆ ನಾನು ನಿಮಗೆ ಸಪೋರ್ಟ್ ಮಾಡಬೇಕಲ್ವಾ, ಅದಕ್ಕೆ. ಸೊ ಯಾರು ನಾನ್ ಸಬ್ಸ್ಕ್ರೈಬರ್ಸ್ ಇದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮ್ಮ ಚಾನಲ್ನ ಕಮೆಂಟಲ್ಲಿ ತಿಳಿಸಿ, ನಾನು ನಿಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಬಿಕಾಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದ್ರಿಂದ ಏನೂ ಆಗಲ್ಲ ಅಲ್ವಾ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ, ಹಾಗೆ ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ಅಂದರೆ, ಇವಾಗ ಸಪೋಸ್ ನೀವು ಇನ್ಸ್ಟಾಲು ಇಲ್ದಿರ, ಯೂಟ್ಯೂಬಲ್ಲೂ ಇಲ್ದಿರ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕಂತಿದ್ರೆ ಸ್ಟಾರ್ಟಿಂಗ್ ಯಾರ್ದು ವ್ಯೂಸ್ ಹೋಗಿರಲ್ಲ ಆ್ಯಂಡ್ ಎಷ್ಟೋ ಚಾನಲ್ಸು ಗೊತ್ತೇ ಇರಲ್ಲ. ಇವಾಗ ವ್ಯೂಸ್ ಜಾಸ್ತಿ ಹೋಗೋ ಚಾನಲ್ಸ್ ಮಾತ್ರನೇ ಎಲ್ಲರಿಗೂ ರೀಚ್ ಔಟ್ ಆಗಿರುತ್ತೆ. ಆ್ಯಂಡ್ ವ್ಯೂಸ್ ಯಾರ್ದು ಚಾನಲ್ ಹೋಗಿರಲ್ಲ ಅವ್ರದ್ದು ಎಲ್ಲರಿಗೂ ರೀಚ್ ಔಟ್ ಆಗೇ ಇರಲ್ಲ. ಸೊ ಈ ಥರ ರೀಚ್ ಔಟ್ ಆಗದೇ ಇರೋ ಚಾನಲ್ಸು ಈ ಥರ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ, ಇಂಥ ಒಂದು ಚಾನಲ್ ಇದೆ ಅಂತ, ಸಪೋರ್ಟ್ ಮಾಡಬೇಕು ಅಂತ ಗೊತ್ತಾಗತ್ತೆ ಅಲ್ವಾ. ಸೊ ಅದರಿಂದ ನಿಮ್ಮ ಕಮೆಂಟ್ಸಲ್ಲಿ ಬೇರೆ ಯಾರಾದ್ರು ನಿಮ್ಮ ಚಾನಲ್ ನೋಡಿ ಅವರು ನಿಮಗೆ ಸಪೋರ್ಟ್ ಮಾಡ್ಬೋದು. ಸೊ ಈ ಥರ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಸೊ ನಾನು ಈ ಥರ ಒಂದು ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಚಾನಲ್ ಇದ್ದರೆ ಕಮೆಂಟಲ್ಲಿ ನಿಮ್ಮ ಚಾನಲ್ ನೇಮ್ನ ಹಾಕಿ, ನಾನು ಖಂಡಿತ ನಿಮ್ಮೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀನಿ. ಬಿಕಾಸ್ ನಾನು ಫೇಸ್ ಮಾಡಿದ್ದೀನಿ. ನಾನು ಯಾವ ಇನ್ಸ್ಟಾಗ್ರಾಮಲ್ಲೂ ಇರಲಿಲ್ಲ, ಯೂಟ್ಯೂಬಲ್ಲೂ ಇರಲಿಲ್ಲ. ಬಟ್ ಇವಾಗ ನಾನು 1 ಇಯರ್ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಬಟ್ ವ್ಯೂಸ್ ಹೋಗ್ತಾ ಇರಲಿಲ್ಲ. ಇವಾಗ ನನಗೆ ಗೊತ್ತಾಯಿತು ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ವ್ಯೂಸ್ ಹೋಗುತ್ತೆ ಅಂತ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೆ ನಂತರ ನೀವು ಯಾರಾದ್ರು ಸಫರ್ ಮಾಡ್ತಿದ್ರೆ ಸೊ ನಿಮ್ಮ ಒಂದು ಚಾನಲ್ನ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್.